2025ರಂದು ಪ್ರತಿ ವರ್ಷದಂತೆ ಕನಕರಾಯನ ಜಾತ್ರೆಯ ಅಂಗವಾಗಿ ಅಂಬೇಡ್ಕರ್ ನಗರದಿಂದ ಗಂಡಾರ್ತಿ, ಗೌರಿ ಕಳಸ ಹಾಗೂ ಶಾಸ ಮೂರನ್ನು ನಾವು ಗಂಡಾರ್ತಿ ತಲೆ ಮೇಲೆ ಇಟ್ಕೊಂಡು ಆಮೇಲೆ ಶಾಸವನ್ನು ನಮ್ಮ ಕೈಯಾರನೇ ಶಾಸವನ್ನು ಮಾಡಿ, ಅಂದ್ರೆ ಶಾಸ ಅಂದರೆ ಪಾದರಕ್ಷೆ, ಆ ಪಾದರಕ್ಷೆ ಮಾಡಿಕೊಂಡು ಹೋಳಿಗೆ ಮಾಡಿ ಅದ್ರ ಪೂಜೆ ಮಾಡಿ ನಮ್ಮ ಅಂಬೇಡ್ಕರ್ ನಗರದಿಂದ ಹೆಣ್ಣು ಮಕ್ಕಳು, ಗುರು ಹಿರಿಯರು ಮತ್ತು ಯುವಕರು ಎಲ್ಲರೂ ಮಕ್ಕಳು ಸೇರಿ ಹುಟ್ಟೋ ಮಕ್ಕಳಿಂದ ಹಿಡಿದು ಸಾಯ ಮುದುಕರವರೆಗೂ ಹೊಸ ಬಟ್ಟೆಯನ್ನು ಧರಿಸಿ ಅಲ್ಲಿಂದ ಕನಕರಾಯನ ಒಂದು ತಲೆ ಮೇಲೆ ಗಂಡಾರತಿ ಹೊತ್ತುಕೊಂಡು ಅಂಬೇಡ್ಕರ್ ನಗರದಿಂದ ನಾವು ಇಲ್ಲಿ ಕನಕರಾಯನ ಗುಡ್ಡಕ್ಕೆ ನಾವು ಮೆರವಣಿಗೆಯ ಮುಖಾಂತರ ಇಲ್ಲಿಗೆ ತೊಗೊಂಬಂದು ಆ ಪಾದಗಟ್ಟೆಯಲ್ಲಿ ಆ ಪಾದರಕ್ಷೆ ಮತ್ತು ಗಂಡಾರತಿ ಒಂದು ಏನಂದ್ರೆ ಇತಿಹಾಸದಲ್ಲಿ ಈ ಮಂಡಗಾಯಿ ಭೀಮರಾಯನ ಒಂದು ಇತಿಹಾಸದಲ್ಲಿ ಕನಕರಾಯನ ಗುಡ್ಡಕ್ಕೆ ನಾವು ಸುಮಾರು ಒಂದು 50 ವರ್ಷ ಆಯಿತು ಆ ಶಾಸ ಗಂಡಾರತಿ ತೊಗೊಂಬರೋಕ್ಕಂತೂ ಆ ಶಾಸವನ್ನು ಹೊಸದಾಗಿ ನಾವು ಪಾದರಕ್ಷೆ ತೊಗೊಂಬಂದು ಇಟ್ಟಾಗ ಜಾತಿ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಅವರು ಆ ಶಾಸವನ್ನು ತೊಗೊಂಡು ಅಂದರೆ ಪಾದರಕ್ಷೆಯನ್ನು ತೊಗೊಂಡು ತಮ್ಮ ತಲೆ ಮೇಲೆ ಇಟ್ಟುಕೊಂಡು ಆಮೇಲೆ ಬೆನ್ನಿಗೆ ತಟ್ಟುಕೊಂಡು ಇದು ಏನೋ ಒಂದು ಒಳ್ಳೆ ಒಂದು ಸೇವೆ ಮತ್ತು ಭಕ್ತಿಯಿಂದ ಬೇಡ್ಕೊಂಡ್ರೆ ನಮಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಲೋಕಾರೂಢಿ ಮುಖಾಂತರ ಹಾಗೂ ಈ ಪಾದರಕ್ಷೆಯನ್ನು ಇಟ್ಟ ಮೇಲೆ ಪ್ರತಿ ವರ್ಷ ಕನಕರಾಯ ಆ ಪಾದರಕ್ಷೆಯನ್ನು ಮೆಟ್ಟುಕೊಂಡು ಇಡೀ ಗುಡ್ಡ ಹಾಗೂ ಆ ಆವರಣದಲ್ಲಿ ಮೆಟ್ಟುಕೊಂಡು ಇಡ್ತಾನ ಅನ್ನೋ ಒಂದು ಇತಿಹಾಸದಲ್ಲಿ ಕಂಡು ಬಂದು ಹಂಗಾಗಿ ಪ್ರತಿ ವರ್ಷವೂ ನಾವು ಕನಕರಾಯನ ಗುಡ್ಡಕ್ಕೆ ನಮ್ಮ ಅಂಬೇಡ್ಕರ್ ನಗರದಿಂದ ಗುರು ಹಿರಿಯರ ಮುಖಾಂತರ ಗಂಡಾರತಿ ತರ್ತಿರಲ್ಲ ಅಂದ್ರೆ ಏನು ಅಲ್ಲಿಂದ ಹಚ್ಕೊಂಡ್ಬರ್ತಾರೆ? ಹೌದ್ರಿ, ಅಲ್ಲಿಂದನೇ ಹಚ್ಕೊಂಡ್ಬರ್ತೀವಿ. ನಮ್ಮ ಮನೆಗಿಂದನ ಎಲ್ಲರೂ ಗಂಡಾರತಿಯನ್ನು ದೀಪ ಹಚ್ಚಿಕೊಂಡು ತಲೆ ಮೇಲೆ ಇಟ್ಕೊಂಡು ಶಾಸ ಮುಂದೆ ಗಂಡಾರತಿ ಹಿಂದ ಅದ್ರ ಹಿಂದ್ಗಡೆನೆ ಗೌರಿ ಕಳಸ ಅಂತೇಳಿ ಪ್ರತಿ ವರ್ಷದಂತೆಯೇ ನಾವು ಗಂಡಾರತಿ ಶಾಸ ತಗೊಂಡು ನಾವು ಕನಕರಾಯಿಗೆ ಬಂದು ಇಲ್ಲಿ ಅವರ ದರ್ಶನ ಮಾಡ್ಕೊಂಡು ಎಲ್ಲರೂ ಖುಷಿಯಾಗಿ ಈ ಜಾತ್ರೆಯನ್ನು ಆಚರಣೆ ಮಾಡ್ತೀವಿ.
ಬಂದೋಡಲ್ಲ ಮಾಡೋಣ ಬರ್ರಿ ಹೋಗ್ ಬರ್ರಿ ಬೇ. ಹಿಂಗ ಬಿಡ್ರಿ ನಾಟಿ ಈ ವಿನಾಯಕ